ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಬಿಗ್ ಇಂಪ್ಯಾಕ್ಟ್ಗೆ ಸ್ವಾಗತ. ಬಿಗ್ ಇಂಪ್ಯಾಕ್ಟ್ನಲ್ಲಿ ಇವತ್ತು ಅನೇಕ ಕುಟುಂಬಗಳು ಖುಷಿ ಪಡುವಂಥ ಒಂದು ಸುದ್ದಿಯನ್ನು ತಂದಿದ್ದೀನಿ. ಅನೇಕ ಕುಟುಂಬಗಳು ಇವತ್ತು ಖುಷಿ ಪಡುತ್ತೆ, ಸಂಭ್ರಮ ಪಡುತ್ತೆ, ರಿಪಬ್ಲಿಕ್ ಕನ್ನಡವನ್ನು ನೆನಪಿಸ್ಕೊಳ್ಳುತ್ತೆ. ಅನೇಕ ನಿವೃತ್ತ ಅಧ್ಯಾಪಕರುಗಳು ತಮ್ಮ ಜೀವಿತಾವಧಿಯಲ್ಲಿ EL ಹಾಕಿರ್ತಾರೆ. EL ಅಂತಂದರೆ ಈ ರಜೆ ತಗೊಳ್ಳೋಕೆ ಅವಕಾಶ ಇರುತ್ತೆ. ಅವರಿಗೆ ರಜೆ ತಗೊಂಡಿರೋದಿಲ್ಲ, ಅವತ್ತು ಕೆಲಸ ಮಾಡಿರ್ತಾರೆ. ಆ EL ಅರ್ನಿಂಗ್ ಲೀವ್ ಅಂತ ಕರೀತಾರೆ. ಆ ದುಡ್ಡನ್ನು ಸರ್ಕಾರ ಕೊಡಬೇಕಾಗತ್ತೆ. ಯಾರಿಗೆ? ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ, ಆಮೇಲೆ ನಿವೃತ್ತಿ ಆಗಿರುವಂಥವ್ರು. 1500ಕ್ಕಿಂತಲೂ ಹೆಚ್ಚು ಟೀಚರ್ಸ್. ಈ ಸುದ್ದಿ ಬಗ್ಗೆ ಬೆಳಗ್ಗೆ ಒಂದು ಬಿಗ್ ಮಾರ್ನಿಂಗ್ನಲ್ಲಿ ಸೈಡಲ್ಲಿ ನನ್ನನ್ನು ಬ್ರೇಕಿಂಗ್ ಸೈಡಲ್ಲಿ ಹಾಕ್ರಪ್ಪ. ಈ ಸ್ಟೋರಿ ತಗೊಳ್ಳಿ. ನೋಡಿ, ಅನುದಾನಿತ PU ಕಾಲೇಜು ನಿವೃತ್ತ ನೌಕರರು ಹೈರಾಣಾಗಿರ್ತಾರೆ. 1530 ಎಲ್ಲ ಜಿಲ್ಲೆಗಳ ಯಾರೆಲ್ಲ ನಿಮಗೆ ನಿವೃತ್ತರು ಎಲ್ಲ ವಯಸ್ಸಾಗಿದೆ. ಒಬ್ಬರಂತೂ ತೀರ್ಕೊಂಡ್ಬಿಟ್ಟಿದ್ದಾರೆ. ಅವರ ಹೆಂಡತಿಗೆ ಬರಬೇಕಾಗಿದೆ 6 ಲಕ್ಷ ರೂಪಾಯಿ. ದುಡ್ಡಿಲ್ಲ. ಎಷ್ಟು ದುಡ್ಡು ಬರಬೇಕು ಗೊತ್ತಾ? 1-2 ರೂಪಾಯಿ ಅಲ್ಲ ಸರ್, 34 ಕೋಟಿ. ಎಷ್ಟು? 34 ಕೋಟಿ ಬರಬೇಕು. 2 ವರ್ಷದಿಂದ ಪಾಪ ಹಬ್ಬ ಇಲ್ಲ, ಹರಿದಿನ ಇಲ್ಲ, ಗೌಜಿ ಇಲ್ಲ, ಜಾತ್ರೆ ಇಲ್ಲ, ಸೀರೆ ಇಲ್ಲ. ಬಟ್ ಇವತ್ತು ವ್ಯಾಲೆಂಟೈನ್ಸ್ ಡೇಗೆ ಒಂದು ಪಾರ್ಟಿ ಅಂತೂ ಮಾಡಿರ್ತಾರೆ. ವಯಸ್ಸಾದವರಾಗಿದ್ದೀರಂತೆ ವ್ಯಾಲೆಂಟೈನ್ಸ್ ಡೇ ಮಾಡಬಾರ್ದು ಅಂತಿದೆಯಾ? ಏನು ಸುದ್ದಿ ಅಂತಂದರೆ, ಇವತ್ತು ಬೆಳಗ್ಗೆ ಬಿಗ್ ಮಾರ್ನಿಂಗ್ನಲ್ಲಿ ಒಂದು ಕಮ್ಮಿಂಗ್ ಅಪ್ ಕೊಟ್ವಿ. ಈ ಸ್ಟೋರಿ ತಗೋತೀವಿ ಇವತ್ತು ಅಂತೇಳಿ ಬಿಗ್ ಮಾರ್ನಿಂಗ್ನಲ್ಲಿ ಒಂದು ಕಮ್ಮಿಂಗ್ ಅಪ್. ಅಲ್ಲಿ ಗ್ರಿಡ್ ಡೌನ್ ಮಾಡಿ, ಕಮ್ಮಿಂಗ್ ಅಪ್ ಕಾಣುತ್ತೆ ನೋಡಿ. ಗಂಡನ ಹಣ ಸರ್ಕಾರ ಕೊಡ್ತಿಲ್ಲ, ಪತಿ ದುಡ್ಡಿಗಾಗಿ ಪತ್ನಿಯ ಕಣ್ಣೀರು. ಈ ಥರ ಒಂದು ಕಮ್ಮಿಂಗ್ ಅಪ್ ಕೊಟ್ಟಿದ್ವಿ. ಆ ಕಮ್ಮಿಂಗ್ ಅಪ್ ಕೊಡೋದಕ್ಕಿಂತ ಮೊದಲೇ ಸರ್ಕಾರ ಏನು ಮಾಡಿರ್ಬೋದು? 2 ವರ್ಷದಿಂದ ದುಡ್ಡು ಬಂದಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ವೀಕ್ಷಕರೇ, 1500 ಅಧ್ಯಾಪಕರುಗಳಿಗೆ, ನಿವೃತ್ತ ಅಧ್ಯಾಪಕರುಗಳಿಗೆ 34 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಸರ್ಕಾರ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇವತ್ತು ಬೆಳಿಗ್ಗೆ ಕಮ್ಮಿಂಗ್ ಅಪ್ ಕೊಟ್ಟಿವಿ ಅಷ್ಟೇ. ನೋಡಿ, ಅಲ್ಲಿ ಬರ್ತಾ ಇದೆ, ಗಂಡನ ಹಣ ಸರ್ಕಾರ ಕೊಡ್ತಾ ಇಲ್ಲ, ಇವತ್ತು ಹಾಕ್ತೀವಿ ಸ್ಟೋರಿ ಅಂತ. ಇಷ್ಟೊತ್ತಿಗಾಗಲೇ 34 ಕೋಟಿ 37 ಕೋಟಿ 39 ಲಕ್ಷ ಸಮಥಿಂಗ್. ಇಲ್ಲ, ಕರೆಕ್ಟಾಗಿ ಹೇಳ್ತೀನಿ ಎಷ್ಟು ಅಂತ ನೋಡಿ. ಇಲ್ಲಿದೆ 34 ಕೋಟಿ 45 ಲಕ್ಷದ 8 ಸಾವಿರ. ಇಲ್ಲಿದೆ 34 ಕೋಟಿ 45 ಲಕ್ಷ 8 ಸಾವಿರ. ನಿಮಗೆ ಸ್ವಲ್ಪ ಈಗಲೂ ಕನ್ಫ್ಯೂಷನ್ ಆಗ್ತಾ ಇರ್ಬೋದಲ್ಲ, ಏನು ಮಾತಾಡ್ತಾ ಇದ್ದಾರೆ ಶೆಟ್ರು ಅಂತೇಳಿ. ಬನ್ನಿ ಈ ರಿಪೋರ್ಟ್ ನೋಡಿ. 3 ಸಾರಿನ ಇವರು ಮಾಹಿತಿಯನ್ನು ನಮ್ಮ PU ಬೋರ್ಡ್ ಕೊಟ್ಟಿದೆ. 40 ಕೋಟಿ ಕೊಟ್ಟರೆ ನಮ್ಮ ಎಲ್ಲರಿಗೂ ಇಲ್ಲಿವರೆಗೂ ನಿವೃತ್ತಿ ಹೊಂದಿರೋ ನೌಕರರಿಗೆಲ್ಲ ಸಮಸ್ಯೆ ಬಗೆಹರಿತೈತೆ ಅಂತೇಳಿ. ಇದುವರೆಗೂ ನಮಗೆ ಫಲಿತಾಂಶ ಸಿಕ್ಕಿಲ್ಲ ಸರ್. ದಯಮಾಡಿ ನಾವಂತೂ ತುಂಬ ಸಂಕಷ್ಟದಲ್ಲಿದ್ದೀವಿ. ಮಾನ್ಯ ಸರ್ಕಾರ ಗಮನ ಹರಿಸಿ ಇದನ್ನು ಬಿಡುಗಡೆ ಮಾಡಿಕೊಟ್ರೆ. ಸಾಕಷ್ಟು ಸಂಕಷ್ಟ ಸರ್. ಮೇಡಮ್ನವ್ರು ಬಂದಿದ್ದಾರೆ ಸರ್, ಇವ್ರು ಯಜಮಾನರು ತೀರ್ಕೊಂಡಿದ್ದಾರೆ, ಆದರೂ ಸಹ ಹೋರಾಟ ಮಾಡ್ಕೊಂಡು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ನಮ್ಮ ಮನೆಯವ್ರು ತೀರೋಗಿ 22ನೇ ಇಸ್ವಿಯಲ್ಲೇ ತೀರೋದ್ರು. ಆದರೆ ಇನ್ನೂ ನಮಗೆ ಸಿಕ್ಕಿಲ್ಲ, ಹಣ ಬರಬೇಕಾದ ಬಂದಿಲ್ಲ. 23ರಲ್ಲಿ ಅವರು ಹೃದಯಾಘಾತದಿಂದ ತೀರ್ಕೊಂಬಿಟ್ರು. ಈಗ ನನ್ನ ಮಗನ ಓದಿಸ್ಬೇಕು, ನಾನು ಮನೆ ಲೋನ್ ಬೇರೆ ಬಂದಿದೆ.
ನನಗೆ ತುಂಬ ಕಷ್ಟ ಆಗೋಗಿದೆ, ಜೀವನ ಮಾಡೋದೇ ತುಂಬ ಕಷ್ಟ ಆಗಿದೆ. ಏನೋ ನೀವು ಒಂಚೂರು ಸಹಾಯ ಮಾಡಿದ್ರೆ ನನ್ನ ಜೀವನ ಎತ್ಕೊಂಡು ನಾನು ನನ್ನ ಮಗ ಜೀವನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಸ್, ಗಂಡ ತೀರಿ ಹೋಗಿದ್ದಾರೆ. ಗಂಡ ಗಳಿಸಿದ ಹಣ ಕಷ್ಟ ಕಾಲದಲ್ಲಿ ಕೈ ಹಿಡಿಬೇಕಿತ್ತು. ಗಳಿಕೆ ರಜೆ ಹಣ ಕೈ ಸೇರಿದ ಸಂಕಷ್ಟಕ್ಕೆ ಸಿಲುಕಿ ಈ ತಾಯಿ ನಿತ್ಯ ಕಣ್ಣೀರು ಸುರಿಸ್ತಿದ್ದಾರೆ. ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ, ಸಾಕಷ್ಟು ಸಾಲ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಅದನ್ನೆಲ್ಲ ತೀರಿಸ್ಬೇಕು ಅಂದರೆ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ನನ್ನ ಕೈಯಲ್ಲಿ 7-8 ಲಕ್ಷ ಬರ್ಬೋದಾಗುತ್ತೆ ಅನಿಸುತ್ತೆ ಸರ್. ನನ್ನ ಮಗ ಇದ್ದಾನೆ, ಓದ್ತಾ ಇದ್ದಾನೆ, ಅವ್ನ ಕಾಲೇಜಿಗೆ ಸೇರಿಸಿದ್ದೀನಿ. ಏನೋ ಅಷ್ಟು ಇಷ್ಟು ಇಟ್ಕೊಂಡಿರೋದನ್ನ ಇದು ಮಾಡಿ ಅವ್ನ ಕಾಲೇಜಿಗೆ ಸೇರಿಸಿದ್ದೀನಿ. ಮನೆ ಲೋನ್ ಬೇರೆ ಇದೆ, ಅದನ್ನು ತೀರಿಸ್ಬೇಕು. ನೋಟಿಸ್ ಬರ್ತಾ ಇದೆ ಮನೆಯಿಂದ. ತುಂಬ ಕಷ್ಟದಲ್ಲಿದ್ದೀನಿ. ಇದು ಈ ತಾಯಿಯ ಸಮಸ್ಯೆ ಮಾತ್ರವಲ್ಲ. ಅನುದಾನಿತ PU ಕಾಲೇಜಿನ ನಿವೃತ್ತ ನೌಕರರು ಈ ರೀತಿ ತಮ್ಮ ಗಳಿಕೆಯ ರಜೆ ಹಣಕ್ಕಾಗಿ ನಿತ್ಯ ಅಲೆದಾಡ್ತಾ ಇದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ತುಮಕೂರು ಜಿಲ್ಲೆಯಲ್ಲಿ. ಗಳಿಕೆ ರಜೆಯನ್ನು ನಮ್ಮ ಸೇವೆಯಲ್ಲಿ ಅನೇಕ ವರ್ಷಗಳಿಂದ ಉಳಿಸ್ಕೊಂಡು ಬಂದಿರ್ತೀವಿ. ಯಾತಕ್ಕೋಸ್ಕರ ಉಳಿಸ್ಕೊಂಡು ಬಂದಿದ್ದೀವಿ ಅಂತ ಅಂದರೆ, ನಮಗೆ ನಿವೃತ್ತಿ ಆದಾಗ ಆ ವಯಸ್ಸಿನಲ್ಲಿ ದುಡಿಯೋಕ್ಕಾಗಲ್ಲ, ಅದು ನಮಗೆ ಒಂದು ಇಡಿಗಂಟಾಗುತ್ತೆ, ಅದು ನಮ್ಮ ಜೀವನಕ್ಕೆ ಉಪಯೋಗ ಆಗುತ್ತೆ, ನಮಗೆ ಆಶ್ರಯ ಆಗುತ್ತೆ, ಏನೋ ಕಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಅದನ್ನು ಯಾವ ರೀತಿ ಇರುವೆಗಳು ಹೇಗೆ ಆಹಾರವನ್ನು ಸೇಕರಣೆ ಮಾಡ್ತಾವೆ ಆ ರೀತಿ ಸೇಕರಣೆ ಮಾಡಿ ಇಟ್ಟಿಗೆ ಬಂದಿದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ 150ಕ್ಕೂ ಹೆಚ್ಚು ಅನುದಾನಿತ PU ಕಾಲೇಜ್ ನಿವೃತ್ತ ನೌಕರರಿದ್ದಾರೆ. ರಾಜ್ಯದಾದ್ಯಂತ ಒಟ್ಟು 1,000ಕ್ಕೂ ಹೆಚ್ಚು ನಿವೃತ್ತ ನೌಕರರು ಈ ಸಂಕಷ್ಟ ಎದುರಿಸ್ತಾ ಇದ್ದಾರೆ. 3 ವರ್ಷವಾದರೂ ₹1 EL ಹಣ ಬಂದಿಲ್ಲ. ಒಬ್ಬೊಬ್ಬ ನಿವೃತ್ತ ನೌಕರರಿಗೆ 2 ಲಕ್ಷದಿಂದ 15 ಲಕ್ಷದವರೆಗೆ ಗಳಿಕೆ ರಜೆ ಹಣ ಬರಬೇಕಾಗಿದೆ. ಮತ್ತು ರಾಜ್ಯಾದ್ಯಂತ ಸುಮಾರು 1,000ಕ್ಕೂ ಹೆಚ್ಚು ಜನ ನಿವೃತ್ತರಾಗಿದ್ದೀವಿ. ಅದರಲ್ಲಿ ಪ್ರಾಂಶುಪಾಲರು, ಉಪನ್ಯಾಸಕರು, ಗುಮಾಸ್ತರು, ಸಿಬ್ಬಂದಿ ವರ್ಗ ಎಲ್ಲ ಸೇರ್ಕೊಂಡಿದ್ದಾರೆ ಸರ್. ಸೊ ನನ್ನನ್ನು ಒಳಗೊಂಡಂತೆ ಅವರದೇ ಆದಂಥ ಬೇರೆ ಬೇರೆ ಸಮಸ್ಯೆಗಳಿದೆ. ಅವರೆಲ್ಲರೂ ತಮ್ಮ ಸೇವಾವಧಿಯಲ್ಲಿ ಉಳಿಸಿಕೊಂಡು ಬಂದಂತಹ ಗಳಿಕೆ ರಜಾ ಅದು ಅವರ ಹಕ್ಕಿನ ರಜಾ. ಸುಮಾರು ಜನಕ್ಕೆ ನಮ್ಗೆ ಅನ್ಯಾಯ ಆಗಿದೆ. ಈಗ ನಾವು ನಿವೃತ್ತಿಯಾಗಿ 2 ವರ್ಷ ಆಯಿತು. ಮೇನಲ್ಲಿ ನಿವೃತ್ತಿ ಆದ ನಂತರ ಸರ್ವಿಸ್ ಕಟ್ಟಾಗಿರೋದ್ರಿಂದ ಪಿನ್ಷನ್ ಎಲ್ಲ ಒಂದು 12,000 ಬರುತ್ತೆ. ಮನೆಯಲ್ಲಿ BP ಶುಗರ್ ಇದೆ, 6-7 ಸಾವಿರ ಮೆಡಿಷನ್ಗೆ ಹೋಗಬೇಕು. ಇನ್ನು ಜೀವನದ್ದು ಕಷ್ಟ. ಈ ಗಳಿಕೆ ರಜೆದ ಹಣ ಕಾಯ್ತಿದ್ವಿ 2 ವರ್ಷ. ನನ್ನ ಮಗಳ ಮದುವೆ ಮುಂದಕ್ಕೆ ಹಾಕಿದೆ, ಬರಲಿ ಅಂತ. 2 ವರ್ಷದಿಂದ ಬರಲಿಲ್ಲ. ಅವ್ರ ಗಣ್ಣರು ನೀವು ಮಾಡಿಕೊಡಲ್ಲ ಬೇಡ ಅಂದರು. ಅನುದಾನಿತ PU ಕಾಲೇಜಿನ ನಿವೃತ್ತ D ಗ್ರೂಪ್ ನೌಕರರು, ಉಪನ್ಯಾಸಕರು, ಪ್ರಾಂಶುಪಾಲರಿಗೆ 2021-22ರಿಂದ ಇದುವರೆಗೆ ಗಳಿಕೆ ಹಣ ಬಂದಿಲ್ಲ. ಅನುದಾನಿತ PU ಕಾಲೇಜಲ್ಲಿ ಬರೋಬ್ಬರಿ 30ರಿಂದ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ನಿವೃತ್ತ ನೌಕರರು ಗಳಿಕೆ ರಜೆ ಹಣವನ್ನೇ ನಂಬಿ ಮಕ್ಕಳ ಮದುವೆ, ಆರೋಗ್ಯ, ಖರ್ಚಿಗಾಗಿ ಕಾದು ಕುಳಿತಿದ್ದಾರೆ. ಆದರೆ ಈ ಬಗ್ಗೆ ಅಧಿಕಾರಿಗಳಿಗೆ ಎಷ್ಟೇ ಮನವಿಯನ್ನ ಮಾಡಿದ್ರು ಸರ್ಕಾರ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ. ನಮ್ಮ ಹಣ ನಮಗೆ ಕೊಡಿ ಅಂತ ಕಣ್ಣೀರಿಡ್ತಾ ಇರೋ ನಿವೃತ್ತ ನೌಕರರ ಪರ ಇವತ್ತು ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಲಿದೆ.